ಬಿಜೆಪಿ ಪಕ್ಷದಿಂದ ಉಚ್ಚಾಟನೆಗೊಂಡಿದ್ದರೂ ಬಿಜೆಪಿ ಪಕ್ಷದ ಪರವಾಗಿಯೇ ಕೆಲಸ ಮಾಡುತ್ತಿದ್ದಾರೆ ಎನ್ನುವ ಕಾರಣಕ್ಕೆ ಹೈಕಮಾಂಡ್ ಮನಸ್ಸು ಗೆದ್ದಿರುವ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಈಗ ಮತ್ತೆ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದ್ದಾರೆ. ರೆಬೆಲ್ ಬಣದ ಶಾಸಕರ ಒತ್ತಾಯ, ರಾಜ್ಯ ರಾಜಕೀಯದ ಒಳ ಅಂಕಣದ ಚಟುವಟಿಕೆಗಳು, ದೆಹಲಿಯ ಮಾತುಕತೆ ಇವೆಲ್ಲವೂ ಯತ್ನಾಳ್ ಅವರನ್ನ ಮತ್ತೆ ಬಿಜೆಪಿಗೆ ಕರೆತರಬಹುದೇ ಅನ್ನುವಂತಹ ಪ್ರಶ್ನೆಗಳನ್ನು ಹುಟ್ಟುಹಾಕಿವೆ. ಯತ್ನಾಳ್ ಹೋದ ಕಡೆ ಸಾವಿರಾರು ಅಭಿಮಾನಿಗಳ ಗುಂಪು ಕಾಣಿಸಿಕೊಳ್ತಾ ಇರುವುದು, ಅವರ ಮಾತಿಗೆ ದೊರೆಯುತ್ತಿರುವ ಜನಪ್ರಿಯತೆ ಹಲವರ ನಿದ್ದೆಗೆಡಿಸಿದೆ. ಅನೇಕ ಬಾರಿ ಬಿಜೆಪಿಯ ಇತರ ನಾಯಕರು ಮಾಡದೆ ಉಳಿದ ಕೆಲಸವನ್ನೂ ಅವರು ಮಾಡಿದ್ದಾರೆ. ಹಾಗಾಗಿ ಸಹಜವಾಗಿ ಇವರು ಮೋದಿ ಮತ್ತು ಅಮಿತ್ ಶಾ ಮೆಚ್ಚುಗೆ ಗಳಿಸ್ತಾ ಇದ್ದಾರೆ ಎನ್ನಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಯತ್ನಾಳ್ ಮತ್ತೊಂದು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಯತ್ನಾಳ್, ಪಕ್ಷದಿಂದ ತಮಗೆ ಉಚ್ಚಾಟನೆ ಮಾಡಿದ ಸಮಯದಲ್ಲೇ ಡಿಕೆ ಶಿವಕುಮಾರ್ ಅವರನ್ನ ಬಿಜೆಪಿ ಕಡೆ ಸೆಳೆಯಲು ದೆಹಲಿಯಲ್ಲಿ ದೊಡ್ಡ ಮಟ್ಟದ ಪ್ರಯತ್ನ ನಡೆದಿತ್ತು ಎನ್ನುವಂತಹ ಬಾಂಬ್ ಹಾಕಿದ್ದಾರೆ. ನನ್ನನ್ನ ಉಚ್ಚಾಟನೆ ಮಾಡಿದ ನಂತರ ದೆಹಲಿಯಲ್ಲಿ ಡಿಕೆಶಿ ಅವರ ಮೇಲೆ ಆಪರೇಷನ್ ಮಾಡಲು ಪ್ರಯತ್ನ ನಡೆದಿತ್ತು. ನಾನು ಪಕ್ಷದಲ್ಲಿದ್ರೆ ಇದು ಸಾಧ್ಯ ಇರಲಿಲ್ಲ. ನನ್ನ ಉಚ್ಚಾಟನೆಯ ನಂತರವೇ ಆ ಯತ್ನ ಶುರುವಾಯಿತು ಅಂತ ಯತ್ನಾಳ್ ಆರೋಪಿಸಿದ್ದಾರೆ. ಇಷ್ಟೇ ಅಲ್ಲದೆ ವಿಜಯೇಂದ್ರ ಅವರು ತಾವು ಡಿಸಿಎಂ ಆಗಲು ದೆಹಲಿಯಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ರು ಎನ್ನುವಂಥ ಮಾಹಿತಿ ಪಕ್ಷದವರೇ ನನಗೆ ನೀಡಿದ್ರು. ನಂತರ ಜೋಶಿ ಅವರು ಅಮಿತ್ ಶಾ ಅವರ ಸೂಚನೆ ಮೇರೆಗೆ ಯಾರನ್ನೂ ಸೇರಿಸಿಕೊಳ್ಳುವುದಿಲ್ಲ ಎಂದರು. ಆದರೂ ಡಿಕೆಶಿ ಅವರನ್ನ ಬಿಜೆಪಿಗೆ ಕರೆತರುವ ಯತ್ನ ನಡೆದಿತ್ತು ಅಂತ ಯತ್ನಾಳ್ ನೇರವಾಗಿ ಹೇಳಿದ್ದಾರೆ. ಕಾಂಗ್ರೆಸ್ ನಾಯಕರು ಡಿಸೆಂಬರ್ 19ರಂದು ದೆಹಲಿಗೆ ತೆರಳುವ ಹಿನ್ನೆಲೆಯಲ್ಲಿ ಇಲ್ಲಿ ಈಗಾಗಲೇ ಗುಂಪು ಸಭೆಗಳು, ಇನ್ನರ್ ಡಿನ್ನರ್ ಮಾತುಕತೆಗಳು ಭರದಿಂದ ನಡೀತಿವೆ. ಬೆಂಬಲ ಯಾಚಿಸಲು ಪ್ರತ್ಯೇಕ ಗುಂಪುಗಳು ಕೆಲಸ ಮಾಡ್ತಿವೆ ಅಂತ ಯತ್ನಾಳ್ ಕಟುವಾಗಿ ಟೀಕಿಸಿದ್ದಾರೆ. ಇತ್ತೀಚೆಗೆ ಅಶೋಕ್ ಕೊಠಡಿಯಲ್ಲಿ ನಡೆದ ಕ್ಲೋಸ್ ಡೋರ್ ಮೀಟಿಂಗ್ ಕುರಿತು ಪ್ರತಿಕ್ರಿಯಿಸಿದ ಯತ್ನಾಳ್, ಮೊನ್ನೆ ಕೆಲವು ಬಿಜೆಪಿ ಶಾಸಕರು ನನ್ನ ಜೊತೆ ಮಾತನಾಡಿದ್ರು, ನೀವು ಪಕ್ಷಕ್ಕೆ ಬನ್ನಿ, ನಿಮ್ಮಂಥ ನಾಯಕರು ಬೇಕು ಅಂದಿದ್ರು ಅಂತ ಹೇಳಿದ್ದಾರೆ. ಆದರೆ ಯತ್ನಾಳ್ ತಮ್ಮ ವಾಪಸ್ಸಿಗೆ ಸ್ಪಷ್ಟ ಷರತ್ತು ಇಟ್ಟಿದ್ದಾರೆ. ನಾನ್ ಹಾಗೆ ಬರಲ್ಲ, ನನಗೆ ದೊಡ್ಡ ಸ್ಥಾನ ಕೊಟ್ರೆ ಮಾತ್ರ ಬರ್ತೀನಿ. ರಾಜ್ಯಾಧ್ಯಕ್ಷ ಹುದ್ದೆ ಅಥವಾ ವಿಪಕ್ಷ ನಾಯಕ ಹುದ್ದೆ ಇವೆರಡರಲ್ಲಿ ಒಂದನ್ನ ಕೊಟ್ರೆ ಮಾತ್ರ ನಾನು ಬಿಜೆಪಿಗೆ ವಾಪಸ್ ಬರ್ತೀನಿ. ನಾನು ಕೇವಲ ಶಾಸಕನಾಗಿ ಬರೋದಿಲ್ಲ ಅಂತ ಯತ್ನಾಳ್ ಸ್ಪಷ್ಟಪಡಿಸಿದ್ದಾರೆ. ಒಟ್ಟಾರೆ ಯತ್ನಾಳ್ ಅವರ ಈ ಹೇಳಿಕೆಗಳು ಅವರು ಬಿಜೆಪಿಗೆ ಮರಳುವ ಸಾಧ್ಯತೆಗಳ ಬಗ್ಗೆ ಮತ್ತು ಪಕ್ಷದ ಒಳ ನಾಟಕಗಳ ಬಗ್ಗೆ ರಾಜಕೀಯ ವಲಯದಲ್ಲಿ ಹೊಸ ಚರ್ಚೆಗೆ ಚಾಲನೆ ನೀಡಿವೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.